ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜುಲೈ ತಿಂಗಳ 19ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು, ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ಹಗಲಿರುವವರೆಗೂ ನನ್ನನ್ನು ಕಳುಹಿಸಿದಾತನ ಕೆಲಸಗಳನ್ನು ನಾವು ಮಾಡಬೇಕು. ರಾತ್ರಿ ಬರುತ್ತದೆ, ಆಗ ಯಾರು ಕೆಲಸ ಮಾಡಲಾರರು. ಯೋಹಾನ 9:4. ಯೇಸು ಸಮಯದ ಮೌಲ್ಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡನು. ಅವನ ಭೂಲೋಕದ ಸೇವೆಯು ಕೇವಲ 3.5 ವರ್ಷಗಳ ಕಾಲ ನಡೆಯಿತು. ಆದರೂ ಆ ಅಲ್ಪ ಅವಧಿಯಲ್ಲಿಯೇ ಅವನು ಅನೇಕ ಶಿಷ್ಯರಿಗೆ ತರಬೇತಿ ನೀಡಿ ಬೆಳೆಸಿದನು. ಅವನು ಹೇಳಿದನು, ಹಗಲಿಗೆ 12 ಗಂಟೆಗಳಿವೆಯೇ? ಹಗಲಿನಲ್ಲಿ ನಡೆಯುವವನು ಎಡವಿ ಬೀಳುವುದಿಲ್ಲ, ಏಕೆಂದರೆ ಅವನು ಈ ಲೋಕದ ಬೆಳಕನ್ನು ನೋಡುತ್ತಾನೆ. ಯೋಹಾನ 11:9. ಈ ಲೋಕದಲ್ಲಿ ನಾವು ಎಡವಿ ಬೀಳದೆ ನಡೆಯಲು ಸಹಾಯ ಮಾಡಲು ಕರ್ತನು ನಮಗೆ ತನ್ನ ಬೆಳಕನ್ನು ಕೊಟ್ಟಿದ್ದಾನೆ ಮತ್ತು ನಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕಾಗಿ ನಮ್ಮನ್ನು ಮುನ್ನಡೆಸಲು ಮತ್ತು ಮಾರ್ಗದರ್ಶನ ಮಾಡಲು ಆತನು ನಮಗೆ ಪವಿತ್ರಾತ್ಮವನ್ನು ಕೊಟ್ಟಿದ್ದಾನೆ. ಹಾಗಾದರೆ ಬೆಳಕು ಇನ್ನು ನಮ್ಮೊಂದಿಗಿರುವಾಗ ನಾವು ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕಲ್ಲವೇ? ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಎಷ್ಟೋ ಯುವ ಕ್ರೈಸ್ತ ಪುರುಷರು ಮತ್ತು ಮಹಿಳೆಯರು ತಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಾರೆ ಎಂಬುದನ್ನು ನೋಡುವುದು ತುಂಬ ದುಃಖಕರವಾಗಿದೆ. ಅನೇಕ ಸಹೋದರಿಯರು ಕಾದಂಬರಿ ಅಥವಾ ಗುರಿಯಿಲ್ಲದ ನಿಯತಕಾಲಿಕೆಗಳನ್ನು ಓದುವುದರಲ್ಲಿ ಗಂಟೆಗಟ್ಟಲೆ ಕಳೆಯುತ್ತಾರೆ. ಆದರೆ ಸಮಯ ಕಳೆದು ಹೋದ ನಂತರ ಅದನ್ನು ಎಂದಿಗೂ ಪುನಃ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಅದು ಈಗಾಗಲೇ ಅಣೆಕಟ್ಟನ್ನು ದಾಟಿ ಹರಿಯುವ ನೀರಿನಂತೆ. ಎಷ್ಟೇ ಅಳುತ್ತಿದ್ದರೂ ಅದು ಹಿಂತಿರುಗಿ ಬರುವುದಿಲ್ಲ. ದೇವರ ಪ್ರಿಯ ಮಕ್ಕಳೇ, ನಿಮ್ಮ ದಿನದ ಪ್ರತಿ ಗಂಟೆಯನ್ನು ಯೋಜಿಸಿ. ನಿಮ್ಮ ಜೀವನಕ್ಕೆ ಸ್ಪಷ್ಟವಾದ ಉದ್ದೇಶವಿರಲಿ. ನಿಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಲು ಪ್ರಜ್ಞಾಪೂರ್ವಕ ನಿರ್ಧಾರ ತೆಗೆದುಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಇದು ಕರ್ತನು ಮಾಡಿದ ದಿನ ಎಂದು ಸಂತೋಷದಿಂದ ಘೋಷಿಸಿ ಮತ್ತು ಆತನಲ್ಲಿ ಆನಂದಿಸಿ. ಸತ್ಯವೇದವು ಹೇಳುತ್ತದೆ, ಬೆಳಗಾಗುವುದರೊಳಗೆ ಆತನು ಎದ್ದು ನಿರ್ಜನವಾದ ಸ್ಥಳಕ್ಕೆ ಹೊರಟು ಹೋಗಿ ಅಲ್ಲಿ ಪ್ರಾರ್ಥಿಸಿದನು. ಮಾರ್ಕ 1:35. ಕೀರ್ತನೆಗಾರನು ಸಹ ಬೇಗನೆ ಎದ್ದು ಕರ್ತನನ್ನು ಹುಡುಕಿದನು. ನಾನು ಉದಯಕ್ಕೆ ಮುಂಚೆ ಎದ್ದು ಸಹಾಯಕ್ಕಾಗಿ ಕೂಗುತ್ತೇನೆ. ನಿನ್ನ ವಾಕ್ಯದಲ್ಲಿ ನನ್ನ ನಿರೀಕ್ಷೆಯನ್ನು ಇಟ್ಟಿದ್ದೇನೆ. ಕೀರ್ತನೆಗಳು 119, 147. ಬೆಳಗು ನಿನ್ನ ಅವಿನಾಭಾವ ಪ್ರೀತಿಯ ಸುದ್ದಿಯನ್ನು ನನಗೆ ತರಲಿ, ಏಕೆಂದರೆ ನಾನು ನಿನ್ನಲ್ಲಿ ನನ್ನ ಭರವಸೆಯನ್ನು ಇಟ್ಟಿದ್ದೇನೆ. ನಾನು ಹೋಗಬೇಕಾದ ಮಾರ್ಗವನ್ನು ನನಗೆ ತೋರಿಸು, ಏಕೆಂದರೆ ನಾನು ನನ್ನ ಜೀವನವನ್ನು ನಿನಗೆ ಒಪ್ಪಿಸುತ್ತೇನೆ. ಕೀರ್ತನೆಗಳು 143:8. ನೀವು ದೇವರ ಸನ್ನಿಧಿಯಲ್ಲಿ ದಿನವನ್ನು ಪ್ರಾರಂಭಿಸಿದಾಗ ಆ ಇಡೀ ದಿನವನ್ನು ಹೇಗೆ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಪವಿತ್ರಾತ್ಮವು ನಿಮಗೆ ತೋರಿಸುತ್ತಾನೆ. ಕೆಲವೊಮ್ಮೆ ನೀವು ಎಲ್ಲೋ ಕಾಯುತ್ತಿರುವಂತೆ ಅಥವಾ ದೀರ್ಘ ಪ್ರಯಾಣದಲ್ಲಿ ನಿಮ್ಮನ್ನು ಕಂಡುಕೊಳ್ಳಬಹುದು. ಆ ಕ್ಷಣಗಳನ್ನು ಸಹ ಉದ್ದೇಶಪೂರ್ವಕವಾಗಿ ಬಳಸಬಹುದು. ನಿಮ್ಮೊಂದಿಗೆ ಉತ್ತಮ ಆಧ್ಯಾತ್ಮಿಕ ಪುಸ್ತಕವನ್ನು ಕೊಂಡೊಯ್ಯಿರಿ. ನಿಮ್ಮ ದೃಷ್ಟಿಯನ್ನು ಕಲ್ವಾರಿ ಮೇಲೆ ಇರಿಸಿ ಮತ್ತು ಕ್ರಿಸ್ತನನ್ನು ಧ್ಯಾನಿಸುತ್ತಿರಿ. ಪ್ರೀತಿಯ ದೇವರ ಮಕ್ಕಳೇ, ಹಾಗೆ ಮಾಡುವುದರಿಂದ ನೀವು ಶಾಶ್ವತ ಆಶೀರ್ವಾದಗಳನ್ನು ಪಡೆಯುತ್ತೀರಿ. ಮತ್ತಷ್ಟು ಹೆಚ್ಚಿನ ಜ್ಞಾನಕ್ಕಾಗಿ ನಮ್ಮ ಹೃದಯವು ಜ್ಞಾನವನ್ನು ಹೊಂದುವಂತೆ ನಮ್ಮ ದಿನಗಳನ್ನು ಎಣಿಸಲು ನಮಗೆ ಕಲಿಸು.
ಕೀರ್ತನೆಗಳು 90:12. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.